ನೋಡಿ, ಈ ಸಿಎಂ ಕುರ್ಚಿಯ ಜಟಾಪಟಿ ವಿಚಾರ ಸಂಬಂಧಪಟ್ಟಂತೆ ಡಿ.ಕೆ. ಬ್ರದರ್ಸ್ ಅಂದ್ರೆ ಒಂದ್ ಕಡೆ ನಿನ್ನೆ ಅಣ್ಣ ಆಯಿತು, ಇವತ್ತು ತಮ್ಮ ಓಪನ್ ಟಾಕ್ ಇದೇ ವಿಚಾರ ಬಗ್ಗೆ, ಒಪ್ಪಂದದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಡಿ.ಕೆ. ಸುರೇಶ್. ತಡ ಆಗಬಹುದು, ಸಿಎಂ ಅವರು ಮಾತಿನಂತೆ ನಡ್ಕೊಳ್ತಾರೆ, ನನಗೆ ನಂಬಿಕೆ ಇದೆ. ಇವರು ಸೇಮ್, ಎಲ್ಲಕ್ಕೂ ಕಾಲವೇ ಉತ್ತರ ಕೊಡುತ್ತೆ, ಇವರು ಒಂದೇ ಆನ್ಸರ್ ಸುರೇಶ್ ಅವರು ಕೊಡ್ತಾ ಇರೋದು. ಯತೀಂದ್ರ ಹೇಳಿಕೆಯ ಬಗ್ಗೆ ಕೇಳಿದ್ದಕ್ಕೆ ಡಿ.ಕೆ. ಸುರೇಶ್ ಅವರು ಆಕ್ರೋಶ ಹೊರಹಾಕಿದ್ರು. ನಮ್ಮಪ್ಪನೇ 5 ವರ್ಷ ಸಿಎಂ ಅಂದಿದ್ದಕ್ಕೆ ತಿರುಗೇಟು ಕೊಡ್ತಾ ಇದ್ದಾರೆ. ಸರ್ ಹಿಂಗಂದ್ರಲ್ಲ ಸರ್, ಯತೀಂದ್ರ ಸಿದ್ದರಾಮಯ್ಯನವರು ಅಂದಿದ್ದಕ್ಕೆ ಅವರೇ ಹೈಕಮಾಂಡ್ ಅಲ್ವಾ ಅಂತ ಟೀಕೆ ಮಾಡಿದ್ರು ಡಿ.ಕೆ. ಸುರೇಶ್ ಅವರು. ಯತೀಂದ್ರ ಹೇಳಿದ ಮೇಲೆ ಅದೇ ವೇದ ವಾಕ್ಯ ಬಿಡಿ, ಅವರೇ ಹೈಕಮಾಂಡ್ ಅಲ್ವಾ ಅಂತಂದ್ರು. ಶಾಸಕ ಇಕ್ಬಾಲ್ ಹುಸೇನ್ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಯತೀಂದ್ರಗೆ ನೋಟಿಸ್ ಕೊಡಬೇಕು ಅಂತ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಪಕ್ಷದಲ್ಲಿ ಎಲ್ಲರೂ ಒಂದೇ ಅಲ್ವಾ ಹೀಗಂತ ಪ್ರಶ್ನೆ ಮಾಡಿದ್ರು ಡಿ.ಕೆ. ಸುರೇಶ್ ಅವರು. ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡೋದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲ್ಸಕ್ಕೋಸ್ಕರ ಮಾತ್ರ ಹೋಗ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ, ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದೆ. ಇಕ್ಬಾಲ್ ಅವರು ಹೇಳಿದ್ರೆ ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಅದೇ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ, ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದೆ. ಇಕ್ಬಾಲ್ ಅವರು ಹೇಳಿದ್ರೆ